ಸ್ನೇಹಿತರೆ ನಮಸ್ಕಾರ. ಜ್ಞಾನ ಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಸಂಸ್ಕೃತದ ಸ್ವರಸಂಧಿಗಳ ಬಗ್ಗೆ ನೋಡ್ಕೊಂಡಿದ್ವಿ. ಅಂದರೆ 4 ಸ್ವರಸಂಧಿಗಳನ್ನು ನೋಡಿದ್ವಿ. ಒಂದು ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ ಸಂಧಿ, ವೃದ್ಧಿ ಸಂಧಿ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಸ್ಕೃತ ವ್ಯಂಜನ ಸಂಧಿ ಅಂದರೆ ಏನು, ಸಂಸ್ಕೃತ ವ್ಯಂಜನ ಸಂಧಿ ಅಂದ್ರೇನು, ಕನ್ನಡ ವ್ಯಂಜನ ಸಂಧಿಯಲ್ಲಿ ತಿಳ್ಕೊಂಡಿದ್ವಿ. ಹಾಗೆ ಸಂಸ್ಕೃತ ವ್ಯಂಜನ ಸಂಧಿಯನ್ನು ನಾವು ಇವತ್ತಿನ ನೋಡೋಣ. ಸಂಸ್ಕೃತ ವ್ಯಂಜನ ಸಂಧಿಯ ಮೊದಲ ವ್ಯಾಖ್ಯೆ ಏನಂತ ತಿಳ್ಕೊಳ್ಳೋಣ. ಸಂಸ್ಕೃತ ಶಬ್ದಗಳು ಅಂದರೆ 2 ಸಂಸ್ಕೃತ ಶಬ್ದಗಳಾಗಿರಬೇಕು. ಪೂರ್ವ ಪದ ಮತ್ತು ಉತ್ತರ ಪದ 2 ಸಂಸ್ಕೃತ ಶಬ್ದಗಳಾಗಿರಬೇಕು. ವ್ಯಂಜನಕ್ಕೆ ಸ್ವರ. ಸಂಸ್ಕೃತ ಶಬ್ದಗಳು ವ್ಯಂಜನಕ್ಕೆ ಸ್ವರ ಇಲ್ಲವೇ ವ್ಯಂಜನಕ್ಕೆ ವ್ಯಂಜನ ಸೇರಿದಾಗ ವ್ಯಂಜನಗಳಾಗುತ್ತವೆ. ಸಂಸ್ಕೃತದ ವ್ಯಂಜನಕ್ಕೆ ಸ್ವರ ಆದರೂ ಸೇರಬಹುದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಆದರೂ ಬಂದಾಗ ವ್ಯಂಜನಗಳಾಗುತ್ತವೆ. ಪೂರ್ವ ಪದದ ಕೊನೆಯಲ್ಲಿರುವ ವ್ಯಂಜನಗಳಿಗೆ ಅಂದರೆ ಪೂರ್ವ ಪದದಲ್ಲಿ ಮೊದಲನೇ ಇರತಕ್ಕಂಥ ವ್ಯಂಜನಗಳಿಗೆ ಎದುರಾಗಿ ಉತ್ತರ ಪದದಲ್ಲಿ ಎದುರಾಗಿ ವ್ಯಂಜನವೇ ಬಂದರೆ, ಅಂದರೆ ಉತ್ತರ ಪದದಲ್ಲಿ ವ್ಯಂಜನ ಬಂದರೆ, ಮೊದಲನೇ ಅಕ್ಷರ ವ್ಯಂಜನ ಬಂದರೆ ಅದು ವ್ಯಂಜನ ಸಂಧಿ ಅಂತ ಅನಿಸ್ಕೊಳ್ಳುತ್ತೆ. ಸಂಸ್ಕೃತದ ವ್ಯಂಜನ ಸಂಧಿ ಅಂತೇಳಿ ಅನಿಸ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಕನ್ನಡ ವ್ಯಂಜನ ಸಂಧಿ, ಸಂಸ್ಕೃತ ವ್ಯಂಜನ ಸಂಧಿ ಇದೆ. ಮೊದಲಿಗೆ ನಾವು ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ ಒಂದಿದೆ ಅಲ್ವಾ. ಆದೇಶ ಸಂಧಿಯಲ್ಲಿ ಏನಾಗಿತ್ತು ಅಂತಂದರೆ ಇಲ್ಲಿ ನಾವು ಪ್ರಮುಖವಾಗಿ ಉತ್ತರ ಪದದ ಮೊದಲನೇಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಉತ್ತರ ಪದದ ಮೊದಲನೇ ವ್ಯಂಜನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ನೋಡಿ ಇಲ್ಲಿ ಕ ಬದಲಾಗಿ ಇದೇ ವರ್ಗದ ಮೂರನೇ ವರ್ಗಾಕ್ಷರ ಗ ಬಂದಿದೆ. ಅಂದರೆ ಉತ್ತರ ಪದ ಮೊದಲನೇ ವ್ಯಂಜನಾಕ್ಷರ ಬಂದಿದೆ. ಹಾಗೆ ಕಣ್ ಪ್ಲಸ್ ಪನಿ, ಕಂಬನಿ. ಈ ಪ ವರ್ಗದ 3ನೇ ವ್ಯಂಜನಾಕ್ಷರ ಬಂದಿದೆ. ಅಂದರೆ ಕನ್ನಡ ವ್ಯಂಜನ ಸಂಧಿಯಲ್ಲಿ ಪ್ರಮುಖವಾಗಿ ಉತ್ತರ ಪದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ಆದರೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಯಾವ ರೀತಿ ಅಂದರೆ ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ನೋಡಿ ಇಲ್ಲಿ ಪೂರ್ವ ಪದದಲ್ಲಿ ಕ ಇದೆ, ಉತ್ತರ ಪದದಲ್ಲಿ ದೇ ಇದೆ. ಇಲ್ಲಿ ಸಂಧಿ ಪದದಲ್ಲಿ ಕ ಬದಲಾಗಿ ಗ ಬಂದಿದೆ. ಅಂದರೆ ಇದೇ ವರ್ಗದ 3ನೇ ವರ್ಗಾಕ್ಷರ ಗ ಬಂದಿದೆ. ಇಲ್ಲಿ ಸಹ 3ನೇ ವರ್ಗಾಕ್ಷರ ಬಂದಿದೆ, ಆದರೆ ಇಲ್ಲಿ ಉತ್ತರ ಪದಕ್ಕೆ ಬಂದಿದೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರಕ್ಕೆ ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಬಂದಿದೆ. ಅದು ಕನ್ನಡ ವ್ಯಂಜನ ಸಂಧಿಯಲ್ಲಿ. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಏನಂತಂದರೆ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರಕ್ಕೆ ಬೇರೊಂದು ವ್ಯಂಜನಾಕ್ಷರ ಆದೇಶವಾಗಿ ಬರುವುದನ್ನು ನಾವು ಸಂಸ್ಕೃತ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ಪ್ರಮುಖವಾಗಿ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಇದು ಪ್ರಾಮುಖ್ಯತೆ ಆಗುತ್ತೆ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಉತ್ತರ ಪದದ ಪ್ರಾಮುಖ್ಯತೆ ಆಗುತ್ತೆ. ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಪ್ರಾಮುಖ್ಯತೆ ಆಗುತ್ತೆ. ವಾಕ್ ಪ್ಲಸ್ ದೇವಿ, ವಾಗ್ದೇವಿ. ದಿಕ್ ಪ್ಲಸ್ ಮೂಡ, ದಿಂಗ್ಮೂಡ. ಅಂದರೆ ಕ ಬದಲಾಗಿ ಇದೇ ವರ್ಗದ ಬೇರೊಂದು ಅಕ್ಷರ ಬಂದಿದೆ, ಅದೇ ವರ್ಗದ ಅನುನಾಸಿಕ ಬಂದಿದೆ, ಅನುನಾಸಿಕ ಸಂಧಿ ಆಗುತ್ತೆ. ಇದು ಕ ಬದಲಾಗಿ ಗ ಬಂದಿದೆ. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸಂಸ್ಕೃತ ವ್ಯಂಜನ ಸಂಧಿ ಅಂತಂದರೆ ತುಂಬ ಸರಳ. ಪೂರ್ವ ಪದದಲ್ಲಿನ ಕೊನೆಯ ವ್ಯಂಜನಾಕ್ಷರಕ್ಕೆ ಉತ್ತರ ಪದದಲ್ಲಿ ಸ್ವರ ಅಥವಾ ವ್ಯಂಜನಾಕ್ಷರ ಆದೇಶವಾಗಿ ಬರುವುದನ್ನು ನಾವು ಸಂಸ್ಕೃತ ವ್ಯಂಜನ ಸಂಧಿ ಅಂತೇಳಿ ಕರಿತೀವಿ. ವ್ಯಂಜನ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದರೆ ವ್ಯಂಜನ ಸಂಧಿಗಳು ಎಷ್ಟಿದ್ದಾವೆ ಅಂತ ಅಂದರೆ ನಮ್ಮ ಎಲ್ಲಿವರೆಗೂ ನಾವು ಕಲ್ತಿರೋದು ಕೇವಲ 3 ಸಂಧಿಗಳು. ಯಾಕೆ 3 ಸಂಧಿಗಳನ್ನು ಕಲ್ತೀವಿ ಅಂತಂದರೆ ಕನ್ನಡದ ಸಂಸ್ಕೃತ ಪದಗಳು ಹೆಚ್ಚಾಗಿ ಬಳಕೆಯಾಗಿರೋದು ಅಂದರೆ ಸಂಧಿಗಳಿಗೆ ಸಂಬಂಧಪಡೋದು 3 ಸಂಧಿಗಳು ಮಾತ್ರ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ 3 ಸಂಧಿಗಳನ್ನು ತಿಳ್ಕೊಂಡಿದ್ವಿ. ಒಂದು ಜಸ್ತ್ವ ಸಂಧಿ, 2ನೇದು ಚುತ್ವ ಸಂಧಿ, 3ನೇದು ಅನುನಾಸಿಕ ಸಂಧಿ. ಈ 3 ಸಂಧಿಗಳಿಗೆ ಸಂಬಂಧಪಡ್ತಕ್ಕಂಥ ಪದಗಳು ಕನ್ನಡದಲ್ಲಿ ಹೆಚ್ಚು ಬಳಕೆಯಾಗಿರೋದ್ರಿಂದ ನಾವು 3 ಸಂಧಿಗಳನ್ನು ತಿಳ್ಕೊಂಡಿದ್ವಿ. ಆದರೆ ಇವತ್ತಿನಿಂದ ನಾವು 7 ಸಂಧಿಗಳನ್ನು ತಿಳ್ಕೊತಾ ಇದ್ದೀವಿ. ಅವು ಯಾವುವು ಅಂತಂದರೆ ಮೊದಲನೇದಾಗಿ ಜಸ್ತ್ವ ಸಂಧಿ, 2ನೇದು ಚುತ್ವ ಸಂಧಿ, 3ನೇದು ಲಕರ ದ್ವಿತ್ವ ಸಂಧಿ, 4ನೇದು ಶ್ಚುತ್ವ ಸಂಧಿ, 5ನೇದು ಚತ್ವ ಸಂಧಿ,
6ನೇದು ಅನುನಾಸಿಕ ಸಂಧಿ, ಇನ್ನು 7ನೇದು ಕೊನೆಯದಾಗಿ ವಿಸರ್ಗ ಸಂಧಿ. ಜಸ್ತ್ವ ಸಂಧಿ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ವಾಗ್ದೇವಿ, ಅಜಂತ ಅಂತ ಪದಗಳನ್ನು ಬಳಕೆ ಮಾಡೋದನ್ನು ಅದು ಜಸ್ತ್ವ ಸಂಧಿಗೆ ಸಂಬಂಧಪಡುತ್ತೆ. ಹಾಗೆ ಚುತ್ವ ಸಂಧಿ, ಮನಃಶಾಂತಿ ಅಂತ ಹೇಳ್ತೀವಲ್ಲ, ಆ ಪದಗಳು ಈ ಚುತ್ವ ಸಂಧಿಗೆ ಸಂಬಂಧಪಡುತ್ತವೆ. ಜಸ್ತ್ವ, ಚುತ್ವ. ತ್ವ ಅಂತಂದರೆ ಬರುವುದು, ಆಗಮವಾಗುವುದು ಅಂತ ಹೇಳ್ತೀವಿ. ತ್ವ ಅಂತಂದರೆ ಆಗಮ ಆಗುವುದು, ಬರುವುದು ಅಂತಂದ ಬಳಕೆ ಮಾಡ್ತೀವಿ. ಇದು ತ್ವ ಅಂತಂದರೆ ನೀವು ತಿಳ್ಕೊಬೇಕು, ಈಗ ಬರುವುದು, ಆಗಮ ಆಗುವುದು. ಚುತ್ವ, ಇಲ್ಲಿ ಜ ಅಂತಂದರೆ ಜಸ್ ಅಂತಂದರೆ 5 ಅಕ್ಷರಗಳು ಬರ್ತವೆ. ಆ 5 ವ್ಯಂಜನಾಕ್ಷರಗಳು ಬರೋದನ್ನು ತ್ವ, ಆಗಮ ಆಗುವುದು. 5 ವ್ಯಂಜನಾಕ್ಷರಗಳು ಆಗಮ ಆಗುವುದನ್ನು ಜಸ್ತ್ವ ಅಂತೇಳಿ. ಇನ್ನು ಚುತ್ವ, ಶು, ಶ ಮತ್ತು ಚ ವರ್ಗಾಕ್ಷರಗಳು, ಚ ಮತ್ತು ಶ ಮತ್ತು ಚ ವರ್ಗಾಕ್ಷರಗಳು, ಚ ಛ ಜ ಝ ಞ ಬರುವುದು. ಇದನ್ನು ತ್ವ ಅಂತಂದರೆ ಬರುವುದು, ಈ ಅಕ್ಷರಗಳು ಬರೋದನ್ನು ಚುತ್ವ ಅಂತೇಳಿ ಕರಿತೀವಿ. ಹಾಗೆ ಲಕಾರ ದ್ವಿತ್ವ ಸಂಧಿ, ಲ ಅಂತಕ್ಕಂಥ ಅಕ್ಷರ ದ್ವಿತ್ವವಾಗುವುದು, ಎರಡು ರೀತಿಯಾಗಿ ಬರುವುದು. ತಲ್ಲೀನ ಅಂತ, ತಲ್ಲೀನ ಅಂತಂದಾಗೆ ಲಗೆ ಲೀಗೆ ಲ ಒತ್ತಕ್ಷರ ಬರೋದನ್ನು ತಲ್ಲೀನ ಅಂತ ಹೇಳಿ ಕರಿತೀವಲ್ಲ, ಇದು ದ್ವಿತ್ವ ಆಗುತ್ತೆ. ಇದನ್ನು ಲಕರ ದ್ವಿತ್ವ ಸಂಧಿ ಅಂತ ಆಗುತ್ತೆ. ಇದು ಯಾವ ರೀತಿ ಅಂತೇಳಿ ಮುಂದಿನದಲ್ಲಿ ನೋಡೋಣ. ಹಾಗೆ ಷ್ಟುತ್ವ ಸಂಧಿ, ಧನುಷ್ಟಂಕಾರ ಅಂತ ಬಳಕೆ ಮಾಡ್ತೀವಿ ನಾವು. ಧನುಷ್ಟಂಕಾರ ಅಂತ ಬಳಕೆ ಮಾಡಿದಾಗ ಈ ಷ್ಟುತ್ವ ಸಂಧಿ ಬರುತ್ತೆ. ಎಲ್ಲಿ ಶ ಬರುತ್ತೆ ಅಂತೇಳಿ ಮುಂದಿನದಲ್ಲಿ ನೋಡೋಣ. ಹಾಗೆ ಚತ್ವ ಸಂಧಿ, ಚತ್ವ ಸಂಧಿ. ಚ ತ್ವ ಅಂದರೆ ಚ ಆಗಮವಾಗುವುದನ್ನು, ಚ ಬರುವುದನ್ನು ನಾವು ಚತ್ವ ಸಂಧಿ ಅಂತೇಳಿ ಬಳಕೆ ಮಾಡ್ತೀವಿ. ವಿದ್ಯುತ್ ಶಕ್ತಿ ಅಂತ ಬಳಕೆ ಮಾಡಿ, ವಿದ್ಯುತ್ ಶಕ್ತಿ ಅಂತ ಬಳಕೆ ಮಾಡಿದಾಗ ಅಲ್ಲಿ ಚ ಬರುತ್ತೆ, ಹಾಗಾಗಿ ಚತ್ವ ಸಂಧಿ ಅಂತ ಬಳಕೆ ಮಾಡ್ತೀವಿ. ಅನುನಾಸಿಕ ಸಂಧಿ, ಅನುನಾಸಿಕ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಅಂತ ಹೇಳ್ತೀವಿ. ಅದೇ ರೀತಿ ವ್ಯಂಜನ ಸಂಧಿಯಲ್ಲಿ, ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ ಅನುನಾಸಿಕ ಸಂಧಿ. ದಿಕ್ ಪ್ಲಸ್ ಮೂಡ, ದಿಂಗ್ ಮೂಡ ಅಂತ ಹೇಳ್ತೀವಿ. ವಾಕ್ ಪ್ಲಸ್ ಮಯ, ವಾಂಗ್ಮಯ, ತನ್ಮಯ ಅಂತೇಳಿ ಬಳಕೆ ಮಾಡ್ತಾ ಇರ್ತೀವಿ. ಆ ಒಂದು ಪದಗಳು ಅನುನಾಸಿಕ ಸಂಧಿಗೆ ಉದಾಹರಣೆ. ಹಾಗೆ ವಿಸರ್ಗ ಸಂಧಿ, ಕೊನೆಯದಾಗಿ ವಿಸರ್ಗ ಸಂಧಿ ಇದೆ. ವಿಸರ್ಗ ಸಂಧಿಯಲ್ಲಿ ಬಳಕೆ ಆಗುತ್ತವೆ ಅಂತಂದರೆ ಮನೋವಿಜ್ಞಾನ, ಮನೋರೋಗ, ಮನೋವೈದ್ಯ, ಮನೋಗಮನ ಅಂತ ಬಳಕೆ ಮಾಡ್ತಕ್ಕಂಥ ಪದಗಳು ವಿಸರ್ಗ ಸಂಧಿಗೆ ಸಂಬಂಧಪಡ್ತವೆ. ಯಾವ ರೀತಿ ಬಳಕೆ ಆಗ್ತವೆ ಅದನ್ನು ಯಾವ ರೀತಿ ನಾವು ತಿಳ್ಕೊಬೋದು. ನೀವು ಇಲ್ಲಿವರೆಗೆ ಕಳೆದಾಗ ಸ್ವಲ್ಪ ನಿಮಗೆ ಗೊಂದಲ ಆಗುತ್ತೆ. ಏನು ಇಲ್ಲಿವರೆಗೆ ನಾವು ಕೇಳಿದರೆ ಕೇವಲ 3 ಸಂಧಿಗಳು, ಅಂದರೆ ಕನ್ನಡದಲ್ಲಿ ಹೆಚ್ಚು ಬಳಕೆ ಇರೋದರಿಂದ 3 ಸಂಧಿಗಳನ್ನು ಕೊಟ್ಟಿದ್ದಾರೆ. ಇವು ಎಷ್ಟು ಹೇಳಿದವೆ ಸಂಧಿಗಳು, ವ್ಯಂಜನ ಸಂಧಿಗಳು ಅಂತ ಹೇಳ್ಬಿಟ್ಟು ನೀವು ಪುಸ್ತಕಗಳನ್ನು ಹುಡುಕಿ ನೋಡಿದಾಗ ಕೆಲವೊಂದು ಪುಸ್ತಕಗಳಲ್ಲಿ ಹೆಚ್ಚಾಗಿ ಬಳಕೆ ಆಗಿರೋದು 3 ಸಂಧಿಗಳು. ವ್ಯಂಜನ ಸಂಧಿಯಲ್ಲಿ, ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿ 3 ಸಂಧಿಗಳಿದ್ದಾವೆ. ನೀವು ಗೂಗಲಲ್ಲಿ, ಅಂತರ್ಜಾಲದಲ್ಲಿ ನೀವು ಹುಡುಕಿದಾಗ ಕನ್ನಡ ವ್ಯಂಜನ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಟೈಪ್ ಮಾಡಿದಾಗ ನಿಮಗೆ ಸಿಗೋದು 3 ಸಂಧಿಗಳು ಮಾತ್ರ ಸಿಗ್ತವೆ. ಗೂಗಲಲ್ಲೂ ಸಹ ನೀವು ಒಂದೊಂದೇ ಸಂಧಿಗಳನ್ನು ಟೈಪ್ ಮಾಡಿ ಚೆಕ್ ಮಾಡಿದಾಗ ಪ್ರತಿಯೊಂದು ಸಂಧಿಗಳ ಒಂದು ಅರ್ಥ ಮತ್ತು ವಿವರಣೆ ಸಹ ಉದಾಹರಣೆಯೊಂದಿಗೆ ಸಿಗುತ್ತೆ. ಅದಕ್ಕಿಂತ ಮೊದಲಾಗಿ ನಾವು ಈ ಒಂದು ಉದಾಹರಣೆಯನ್ನು, ಈ ಸಂಧಿಗಳನ್ನು ಉದಾಹರಣೆ ಸಹಿತ ಇದರ ವ್ಯಾಖ್ಯಾನ ಏನು, ಇದರ ಉದಾಹರಣೆಗಳು ಯಾವುವು, ಮತ್ತು ಇದನ್ನು ಯಾಕೆ ಷ್ಟುತ್ವ ಸಂಧಿ, ಚತ್ವ ಸಂಧಿ, ಜಸ್ತ್ವ ಸಂಧಿ, ವಿಸರ್ಗ ಸಂಧಿ ಅಂತೇಳಿ ಕರೀತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಒಂದೊಂದಾಗಿ ನಾವು ಕಲಿತಾ ಹೋಗೋಣ.